ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತಾ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು ನನ್ನ ಸ್ಯಾರಿ ಶಾಪಿಂಗ್ ಬಗ್ಗೆ ಆ್ಯಂಡ್ ನನ್ನ ವೆಡ್ಡಿಂಗ್ಗೆ ನಾನು ಯಾವ ಥರ ಸ್ಯಾರಿ ತೊಗೊಂಡೆ ಆ್ಯಂಡ್ ಎಲ್ಲಿ ತೊಗೊಂಡೆ ಆ್ಯಂಡ್ ಬ್ಲೌಸಸ್ ಎಲ್ಲ ಹೇಗೆ ಸ್ಟಿಚ್ ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಸ್ಯಾರಿ ಆ್ಯಂಡ್ ಬ್ಲೌಸ್ ಕಾಸ್ಟನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಿಂದ ನೀವು ಯಾರ್ಯಾರು ಹೊಸದಾಗಿ ಮದುವೆ ಆಗ್ತಾ ಇದ್ದೀರಾ ಅವ್ರಿಗೆ 2025 ಬ್ರೈಡ್ಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಆವಾಗ ನಿಮಗೆ ಈವನ್ ಬ್ಲೌಸ್ ಡಿಸೈನ್ ಯಾವ ಥರ ಮಾಡಿಸ್ಕೊಬೋದು, ಇಲ್ಲ ಬೇರೆ ಅಪ್ಡೇಟೆಡ್ ಡಿಸೈನ್ ಬೇಕಾ ಅಂತಲೂ ನಿಮಗೂ ಅರ್ಥ ಆಗುತ್ತೆ. ನಾನು ತೊಗೊಂಡಿದ್ದು ಇಷ್ಟು ಸ್ಯಾರಿ ಕಾಸ್ಟ್ಲಿ ಸ್ಯಾರೀಸು, ಇದಕ್ಕಿಂತ ಜಾಸ್ತಿ ಸ್ಯಾರೀಸು ತೊಗೊಂಡಿದ್ದೀನಿ. ಬಟ್ ಫಸ್ಟ್ ವಿಡಿಯೋ ನಾನು ಸಿಲ್ಕ್ ಸ್ಯಾರೀಸ್ ಬಗ್ಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನು ಫಸ್ಟ್ ಸ್ಯಾರಿನ ನಾನು ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಲ್ಯಾವೆಂಡರ್ ವಿತ್ ಲೈಟ್ ಆರೆಂಜ್ ಕಾಂಬಿನೇಷನ್ ಇದೆ. ಸಂಪಿಗೆ ಕಲರ್ ಬರುತ್ತಲ್ಲ, ಆ ಕಾಂಬಿನೇಷನಲ್ಲಿ ಬಾರ್ಡರ್ ಇದೆ. ಈ ಸ್ಯಾರಿ ಬಂದುಬಿಟ್ಟು ನಾನು ಎಲ್ಲ ಸೇಮ್ ಶಾಪಲ್ಲೇ ನಾನು ಪರ್ಚೇಸ್ ಮಾಡಿದ್ದು, ಯಾವುದನ್ನು ಡಿಫ್ರೆಂಟ್ ಶಾಪಲ್ಲಿ ಪರ್ಚೇಸ್ ಮಾಡಿಲ್ಲ. ಈ ಸ್ಯಾರಿ ನಾನು ಮನೇಲಿ ಚಪ್ರ ಪೂಜೆಗೆ ನಾನು ಹಾಕೊಂಡಿದ್ದೆ. ನೀವು ನೋಡ್ಬೋದು, ಬಾರ್ಡರ್ ಬಿಗ್ ಬಾರ್ಡರ್ ಬಂದಿದೆ ವಿತ್ ಮ್ಯಾಂಗೋ ಆ್ಯಂಡ್ ಫ್ಲವರ್ ಬಾರ್ಡರ್ ಬಂದಿದೆ. ಇದು ಬಂದುಬಿಟ್ಟು ನಿಮಗೆ ಈ ಲೈಟ್ ಆರೆಂಜ್ ಬಂದ್ಬಿಟ್ಟು ನಿಮಗೆ ಏನಂತ ಸೆರಗು ಪಲ್ಲು ಡಿಸೈನ್ ಈ ಥರ ಬಂದಿದೆ ನೋಡಿ. ಆ್ಯಂಡ್ ಕುಚ್ಚು ಬಂದ್ಬಿಟ್ಟು ಇದು ನಾನೇ ಹಾಕ್ಕೊಂಡೆ. ಈ ಸರಿ ಡಿಸೈನ್ಸ್ ನೀವು ನೋಡ್ಬೋದು. ಇದು ಬಂದ್ಬಿಟ್ಟು ಗೋಲ್ಡ್ ವಿತ್ ಸಿಲ್ವರ್ ಕಾಂಬಿನೇಷನ್ ಅಲ್ಲಿ ಇದೆ. ಈ ಪಾಟ್ ಡಿಸೈನ್ ಬಂದಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ಪಾಟ್ ವಿತ್ ವಾಸ್ ಡಿಸೈನ್ ಈ ಸ್ಯಾರಿ ನೀವು ನೋಡ್ಬೋದು. ಆ್ಯಂಡ್ ತುಂಬ ಡಿಫ್ರೆಂಟ್ ಆಗಿ ಕೂಡ ಇದೆ. ಪಿಂಕ್ ವಿತ್ ಗ್ರೀನ್ ಕಾಂಬಿನೇಷನ್. ಈವನ್ ಕುಚ್ಚು ನಾನೇ ಹಾಕ್ಕೊಂಡೆ. ಆ್ಯಂಡ್ ನೀವು ಪಲ್ಲು ನೋಡ್ಬೋದು ಇಲ್ಲಿ. ಇದನ್ನು ಕೂಡ ಮ್ಯಾಂಗೋ ಡಿಸೈನ್ ಅಂದರೆ ತುಂಬ ಇಷ್ಟ ಆಯಿತು. ಸೊ ಇದೆಲ್ಲ ಸ್ವಲ್ಪ ಕ್ರಶ್ ಆಗಿದೆ ಅಂತ ಬೇಜಾರು ಮಾಡ್ಕೊಂಬಿಡಿ. 1 ವೀಕ್ ಆಯಿತು ಅಷ್ಟೇ ಮ್ಯಾರೇಜ್ಗೆ, ಡ್ರೈ ಕ್ಲೀನಿಂಗ್ ಇನ್ನೂ ಕೊಟ್ಟಿಲ್ಲ. ಈ ಕುಚ್ಚು ಬಂದ್ಬಿಟ್ಟು ನಾನೇ ಹಾಕೊಂಡಿದ್ದು. ಯಾವ್ದಾದ್ರು ಸಿಂಪಲ್ ಕುಚ್ಚಿದೆ ಅದೆಲ್ಲ ನಾನೇ ಹಾಕಿದ್ದೀನಿ. ಈಗ ವೇಟ್ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ಫೋಟೋಸ್ ಇನ್ನೂ ಬಂದಿಲ್ಲ. ಬಂದಾಗ ನಾನು ಡೆಫಿನೆಟ್ಲಿ ಇದನ್ನ ನಾನು ಯೂಟ್ಯೂಬ್ ಚಾನಲ್ ಇದು ಹಾಕ್ತೀನಿ. ಹೀಗೆ ಕಾಣುತ್ತೆ. ಆ್ಯಂಡ್ ಈ ಕಾಂಬಿನೇಷನ್ ತುಂಬ ಯೂನಿಕ್ ಆಗಿ ಕೂಡ ಇದೆ. 3 ಕಲರ್ಸ್ ಕಾಂಬಿನೇಷನ್. ಈ ಕಲರ್ ಕಾಂಬಿನೇಷನ್ ಆ್ಯಂಡ್ ಈ ಪರ್ಟಿಕ್ಯುಲರ್ ಸ್ಯಾರಿ ಏನಕ್ಕೆ ತಗೊಂಡೆ ಅಂತ ಹೇಳಿದ್ರೆ, ಆ್ಯಕ್ಚುಲಾಗಿ ಬ್ಯಾಂಗಲ್ ಶಾಸ್ತ್ರಕ್ಕೆ ಎಲ್ಲರೂ ಬಂದ್ಬಿಟ್ಟು ಲಂಗ ದಾವಣಿ ಹಾಕ್ಕೊಳ್ಳೋದು ಟ್ರೆಂಡಿಂಗ್ ಇದೆ. ಬಟ್ ನನಗೆ ಸ್ಯಾರಿ ತುಂಬ ಇಷ್ಟ ಆಯಿತು, ಅದರಿಂದ ಲಂಗ ದಾವಣಿನ ಸ್ಕಿಪ್ ಮಾಡಿದೆ. ಪರ್ಟಿಕ್ಯುಲರ್ ಈ ಸ್ಯಾರಿ ತೊಗೊಬೇಕು ಅಂತ ಹೇಳ್ಬಿಟ್ಟು ಎಂಟೈರ್ ಪ್ಲ್ಯಾನ್ನ ನಾನು ಚೇಂಜ್ ಮಾಡಿದೆ. ಇದು ತುಂಬ ಲೈಟ್ ವೆಯ್ಟ್ ಇದೆ ಅಂದ್ಬಿಟ್ಟು ನನ್ನ ಬ್ಯಾರೆ ಸ್ಯಾರಿ ಮುಂಚೆ ರಿಸೆಪ್ಷನ್ ಆಯಿತು, ಅದಕ್ಕೆ ಲೆಹೆಂಗಾ ಹಾಕಿದ್ದೆ. ಅದನ್ನ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಫಸ್ಟು ಸ್ಯಾರಿ ಎಲ್ಲ ಫಿನಿಶ್ ಮಾಡೋಣ ಅಂತ ಹೇಳಿಬಿಟ್ಟು. ನೀವು ಈ ಸ್ಯಾರಿ ನೋಡ್ಬೋದು, ಲೈಟ್ ಗೋಲ್ಡ್ ಕಾಂಬಿನೇಷನ್ ಇದೆ. ಆ್ಯಂಡ್ ಈ ಕುಚ್ಚು ಬಂದ್ಬಿಟ್ಟು ನಾನು ವರ್ಕ್ ಮಾಡಿಸಿದ್ದು. ಇದು ಎಂದಿಲ್ಲ, ಹ್ಯಾಂಡ್ ವರ್ಕ್ ಮಾಡಿಸಿರೋದು. ಫುಲ್ ಸ್ಯಾರಿಗೆ ನನಗೆ ಅಷ್ಟು ಗ್ರ್ಯಾಂಡಾಗಿ ಇಷ್ಟ ಆಗಿಲ್ಲ, ಅದರಿಂದ ಜಸ್ಟ್ ಪಲ್ಲುಗೆ ಮಾತ್ರ ನಾನು ವರ್ಕ್ ಮಾಡಿಸಿದ್ದೀನಿ. ಈ ಸ್ಯಾರಿನ ನಾನು ಏನಕ್ಕೆ ತಗೊಂಡೆ ಅಂತ ಹೇಳಿದ್ರೆ, ನಮ್ಮ ಇದರಲ್ಲೆಲ್ಲ ವೈಟ್ ವಿತ್ ರೆಡ್ ಕಾಂಬಿನೇಷನ್ ಅಲ್ಲಿ ಎಲ್ಲರೂ ಉಡೋದು. ಬಟ್ ನಾನು ಬಂದ್ಬಿಟ್ಟು ಸ್ವಲ್ಪ ಟ್ರೆಂಡಿಂಗ್ ಚೇಂಜ್ ಮಾಡೋಣ ಅಂತ ರಿಕ್ವೆಸ್ಟ್ ಮಾಡಿದೆ. ಈ ಸ್ಯಾರಿ ಲೈಟ್ ಗೋಲ್ಡ್ ಕಾಂಬಿನೇಷನ್ ಇದೆ. ತುಂಬಾ ಜನ ಸ್ವಲ್ಪ ಡಾರ್ಕ್ ಗೋಲ್ಡ್ ಎಲ್ಲ ವೇ ಮಾಡ್ತಾ ಇದ್ರು. ಬಟ್ ನನಗೆ ಲೈಟಿಶ್ ಐದರ್ ಸಿಲ್ವರಿಶ್ ಆರ್ ಗೋಲ್ಡಿಶ್ ಹೋಗೋಣ ಅಂತ ಇದೆ. ಬಟ್ ಗೋಲ್ಡ್ ನನಗೆ ತುಂಬಾ ಇಷ್ಟ ಆಯಿತು. ನೀವು ನೋಡ್ಬೋದು, ಇಲ್ಲಿ ಫುಲ್ ಸ್ಯಾರಿ ನಿಮಗೆ ಲೀವ್ಸ್ ಅಂಡ್ ಫ್ಲವರ್ ವರ್ಕ್ ಇದೆ. ತುಂಬ ಎಲಿಗೆಂಟ್ ಡಿಸೈನ್ ಇದೆ. ಇದು ಪ್ರೈಸ್ ಎಲ್ಲ ಬಂದ್ಬಿಟ್ಟು ನಾನು ಲಾಸ್ಟಿಗೆ ಬ್ಲೌಸ್ ತೋರಿಸಿದ್ಮೇಲೆ ನಿಮಗೆ ಹೇಳ್ತೀನಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು ನನಗೆ. ಏನಕ್ಕಂದ್ರೆ ನಾವು ಬೇರೆ ಕಡೆ ಹೋಗಲಿಲ್ಲ, ಚಿಕ್ಕಪೇಟೆಲ್ಲೇ ಎಲ್ಲ ಶಾಪ್ ಮಾಡಿದ್ದು. ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ. ಮದುವೆ ಇನ್ನೇನು 1 ಮಂತ್ 1.5 ಮಂತ್ ಇದೆ ಅಂದಾಗ ಇದೆಲ್ಲ ಶಾಪಿಂಗ್ ನಡೆದಿದ್ದು. ಸೊ ದಟ್ ನಾವು ಬೇರೆ ಕಡೆ ಎಲ್ಲ ಹೋಗಿ ಕಂಚಿಗೆಲ್ಲ ಶಾಪ್ ಮಾಡೋಕ್ಕಾಗಲಿಲ್ಲ. ಬಟ್ ಈ ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು. ಇದು ಬಂದ್ಬಿಟ್ಟು ಈ ಸ್ಯಾರೀಸ್ ಎಲ್ಲ ನಮ್ಮ ಅಕ್ಕನೇ ಚೂಸ್ ಮಾಡಿದ್ದು. ನಮ್ಮ ಅಕ್ಕ ತುಂಬ ಚೆನ್ನಾಗಿ ಸ್ಯಾರಿ ಸೆಲೆಕ್ಷನ್ ಮಾಡ್ತಾ ಅವ್ರನ್ನೇ ಕರ್ಕೊಂಡು ಹೋಗಿದ್ದೆ. ಎಲ್ಲ ಸೆಲೆಕ್ಷನ್ ಅವ್ರದ್ದೇನೆ. ಬಟ್ ನನಗೂ ತುಂಬ ಇಷ್ಟ ಆಗಿದ್ದ ನಾನು ಪಿಕ್ ಮಾಡಿದೆ. ಆ್ಯಂಡ್ ಇದನ್ನ ಒಂದ್ಸರಿ ನಾನು ವೇಟ್ ಮಾಡಿ ತೋರಿಸ್ತೀನಿ. ಫೋಟೋಸ್ ಬಂದ ತಕ್ಷಣ ಡೆಫಿನೆಟ್ಲಿ ಐ ಶೇರ್ ಇಟ್ ಟು ಯು ಗೈಸ್. ತುಂಬ ಚೆನ್ನಾಗಿದೆ. It is my dream saree.
ಆ್ಯಂಡ್ ಫೈನಲ್ ಸ್ಯಾರಿ. ಇದು ಬಂದ್ಬಿಟ್ಟು ಲಾಸ್ಟ್ ರಿಸೆಪ್ಷನ್. ಏನಪ್ಪ ಎರಡೆರಡು ರಿಸೆಪ್ಷನ್ ಅಂತ ಇದ್ದಾರೆ ಅಂದ್ಕೊಬೇಡಿ. ಆ್ಯಕ್ಚುಲಾಗಿ ನಾನು ಮದುವೆ ಆಗಿದ್ದು ಕೊಳ್ಳೇಗಾಲದಲ್ಲಿ. ಅವರ ಇದರಲ್ಲಿ 2 ರಿಸೆಪ್ಷನ್ಸ್ ಇರುತ್ತೆ. ಫಸ್ಟ್ ರಿಸೆಪ್ಷನ್ಗೆ ನಾನು ಲೆಹೆಂಗಾ ಹಾಕಿದೆ. ಸೆಕೆಂಡ್ ರಿಸೆಪ್ಷನ್ ಈ ರೆಡ್ ಸ್ಯಾರಿ ನಾನು ಚೂಸ್ ಮಾಡಿದೆ. ಇಟ್ ಬಿಟ್ ಎಕ್ಸ್ಪೆನ್ಸಿವ್ ಸ್ಯಾರಿ. ಸೇಮ್ ದಾರೆ ಸ್ಯಾರಿ ಥರನೇ ನಾನು ಇದಕ್ಕೆಲ್ಲನೂ ಫುಲ್ಲು ಹ್ಯಾಂಡ್ ವರ್ಕ್ ಬಾರ್ಡರೇ ಮಾಡಿಸಿದ್ದೀನಿ. ಕುಚ್ಚು ನಾನು ಅಷ್ಟು ಇಷ್ಟಪಡಲ್ಲ. ಹ್ಯಾಂಡ್ ವರ್ಕ್ ಕುಚ್ಚು ಹಾಕ್ಸಿದ್ದೀವಿ. ಸೇಮ್ ಲೈಕ್ ನನ್ನ ದಾರೆ ಸ್ಯಾರಿಗೆ ಏನು ಹಾಕ್ಸಿದೆ ಅದೇ ರೀತಿ. ಹೆವಿ ವರ್ಕ್ ಇದ್ರೂ ತುಂಬ ಡೀಸೆಂಟಾಗಿ ಕಾಣುತ್ತೆ. ಬಿಕಾಸ್ ಇದು ಬಂದ್ಬಿಟ್ಟು ತುಂಬ ಲೈಟಾಗಿ ವಿತ್ ಗೋಲ್ಡಲ್ಲೇ ಫುಲ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಬಾರ್ಡರು ತುಂಬ ಚೆನ್ನಾಗಿ ಗೋಲ್ಡ್ ವಿತ್ ರೆಡ್ ಕಾಂಬಿನೇಷನಲ್ಲಿ ಇದೆ. ನಾನು ಪಲ್ಲು ತೋರಿಸ್ತೀನಿ. ಪಲ್ಲುನೂ ಆ್ಯಕ್ಚುಲಾಗಿ ತುಂಬ ಜನ ಇದ್ರ ಬ್ಲೌಸ್ ಬಂದ್ಬಿಟ್ಟು ಗ್ರೀನ್ ಕಲರ್ ಬಂದಿದೆ. ಅದನ್ನು ನಿಮಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಬಟ್ ನನಗೆ ಗ್ರೀನ್ ಕಲರ್ ಪಲ್ಲು ಬೇಡ ಆಗಿತ್ತು. ಏನಕ್ಕಂದರೆ ಕಾಂಟ್ರಾಸ್ಟ್ ತುಂಬ ಇತ್ತು. ಆ್ಯಂಡ್ ನನ್ನ ಬ್ಯಾಂಗಲ್ಸ್ ಶಾಸ್ತ್ರಕ್ಕೂ ಕೂಡ ನಾನು ಗ್ರೀನ್ ವಿತ್ ಪಿಂಕ್ ಕಲರ್ ಕಾಂಬಿನೇಷನ್ ಇದ್ದಿದ್ದರಿಂದ ನನಗೆ ಫುಲ್ ಅದೇ ಕಲರ್ ಸ್ಯಾರಿ ಬೇಕಿತ್ತು. ಇದು ನನ್ನ ಇಷ್ಟಪಟ್ಟಂಗೆ ಸಿಕ್ಕಿದೆ. ಎಲ್ಲ ಸ್ಯಾರೀಸಲ್ಲಿ ಎಲ್ಲ ಒಂದು 4-5 ಶಾಪ್ನ ನಾನು ಈ ಪರ್ಟಿಕ್ಯುಲರ್ ಸ್ಯಾರಿ ಬೇರೆ ಶಾಪ್ನೂ ನಾನು ನೋಡಿದೆ. ನನಗೆ ಈ ಥರ ಬಾರ್ಡರ್ ನನಗೆ ಇಷ್ಟ ಆಗುತ್ತೆ. ನೀವು ನೋಡ್ಬೋದು ಈ ಗ್ರೀನ್ ಸ್ಮಾಲ್ ಬಾರ್ಡರ್ ಕೊಟ್ಟಿದ್ದಾರಲ್ಲ ಈ ಅಂಚಲ್ಲಿ, ಅದು ನನಗೆ ತುಂಬ ಇಷ್ಟ ಆಯಿತು. ಈ ಸ್ಯಾರಿ ನನಗೆ ಈ ಬಾರ್ಡರಿಂದನೇ ಇಷ್ಟ ಆಯಿತು ಅಂದ್ಕೊಳ್ಳಿ. ಈ ಸ್ಯಾರಿ ಬಂದ್ಬಿಟ್ಟು ನಾನು ಚೌಟ್ರಿಗೆ ಹೋಗುವಾಗ ಆ್ಯಂಡ್ ಮನೇಲಿ ಶಾಸ್ತ್ರಗೆ ನಾನು ವೇರ್ ಮಾಡಿದ್ದು ಸ್ಯಾರಿ ಬ್ಲೌಸ್ ಇದು. ಈ ಬ್ಲೌಸ್ ಬಂದ್ಬಿಟ್ಟು ಸ್ವಲ್ಪ ಸಿಂಪಲ್ ಆಗಿ ಯೂನಿಕ್ ಆಗಿ ಇರ್ತಾನೆ ಅಂತ ಹೇಳಿಬಿಟ್ಟು ಈ ಥರ ವರ್ಕ್ ಕೊಡ್ಸಿದ್ದೀವಿ. ಈ ಸ್ಯಾರಿ ಬ್ಲೌಸ್ ನೋಡ್ಬೋದು. ಹಿಂದ್ಗಡೆ ಬಂದ್ಬಿಟ್ಟು ಪಾರ್ಟ್ ಡಿಸೈನ್ ಕೊಟ್ಟು ಮುಂದ್ಗಡೆ ಉಕ್ಕಿದೆ. ಆ್ಯಂಡ್ ಒಂದು ಸೈಡಲ್ಲಿ ನಾವು ಹ್ಯಾಂಡ್ ವರ್ಕ್ ಡಿಸೈನ್ಸ್ ಮಾಡಿಸ್ತೀವಿ. ಈ ಸ್ಯಾರಿ ಕಲರ್ ಕಾಂಟ್ರಾಸ್ಟ್ ಏನಿದೆ ಅದೇ ಕಲರ್ ಬ್ಲೌಸ್ ಬಂದಿದೆ ಬಾರ್ಡರ್ ಕಲರಲ್ಲಿ. ಈ ಆರೆಂಜಿಶ್ ಕಲರ್ಗೆ ಲ್ಯಾವೆಂಡರ್ ಕಲರ್ ಕಾಂಬಿನೇಷನ್ ಕೊಡಿಸಿದ್ದೀವಿ. ಲ್ಯಾವೆಂಡರ್ ವಿತ್ ಗೋಲ್ಡಲ್ಲಿ ಈ ಫುಲ್ ಪಾಟ್ ವರ್ಕ್ ಇದೆ. ಬ್ಯಾಕ್ ಸೈಡ್ ನಾನು ಕೊಡಿಸಿರೋ ಡಿಸೈನ್ ಬಂದ್ಬಿಟ್ಟು ಪಾಟ್ ವರ್ಕ್ ನೀವು ನೋಡ್ಬೋದು. ಆ್ಯಂಡ್ ಸ್ವಲ್ಪ ಫ್ಲವರಿಶ್ ಡಿಸೈನ್ ಕೊಡಿಸಿದ್ದೀವಿ ವಿತ್ ಡಾಟಲ್ಲಿ. ಫುಲ್ ಎಂಟೈರ್ ಬ್ಲೌಸ್ ಹೀಗೆ ಇದೆ. ಆ್ಯಂಡ್ ಇದಕ್ಕೆ ಬಂದ್ಬಿಟ್ಟು ಟೈಯಿಂಗ್ ಬಂದ್ಬಿಟ್ಟು ರೌಂಡಲ್ಲಿ ಸೇಮ್ ಫ್ಲವರಿಶ್ ಡಿಸೈನಲ್ಲೇ ಕೊಡಿಸಿದ್ದೇವೆ. ಈ ಸ್ಲೀವ್ ಬಾರ್ಡರ್ ತುಂಬ ಸಿಂಪಲಾಗಿ ಕೊಟ್ಟಿದ್ದೀನಿ. ಏನು ಬ್ಯಾಕ್ ಡಿಸೈನ್ ಇತ್ತು ಅದೇನೇ ಡಿಸೈನು ಇಲ್ಲೂ ಕೊಡಿಸಿದ್ದೀವಿ. ಈ ಕಟ್ ವರ್ಕ್ ನೋಡ್ಬೋದು, ಸ್ವಲ್ಪ ಯೂನಿಕಾಗಿ ಸ್ಟ್ರೈಟ್ ಕಟ್ಟಲ್ಲ. ಇದು ಬಂದ್ಬಿಟ್ಟು ಈ ಥರ ಕಟ್ ವರ್ಕ್ ಇದೆ. ಡೀಟೇಲಾಗಿ ಇದು ವರ್ಕ್ ಮಾಡಿಸಿದ್ದೀನಿ. ಫ್ರಂಟ್ ಬಂದ್ಬಿಟ್ಟು ನಿಮ್ಗೆ ಒಂದು ಸೈಡ್ ಮಾತ್ರ ವರ್ಕ್ ಕೊಡಿಸಿದ್ದೀನಿ. ನೀವು ನೋಡ್ಬೋದು ಬರೀ ಒಂದು ಸೈಡ್. ಈ ಸೈಡ್ ಬಂದ್ಬಿಟ್ಟು ಸ್ಯಾರಿ ಪಲ್ಲು ಬರುತ್ತೆ, ಅದರಿಂದ ನಾನು ಬರೀ ಒಂದು ಸೈಡ್ ಮಾತ್ರ ವರ್ಕ್ ಕೊಟ್ಟಿದ್ದೀನಿ. ಇದು ಸ್ವಲ್ಪ ಸಿಂಪಲ್ಲಾಗಿ ವರ್ಕ್ ಮಾಡಿಸಿರೋದು. ಇರೋ ಸ್ಯಾರಿಗೆ ಇದೇ ಸಿಂಪಲ್ಲೆಸ್ಟ್ ಬ್ಲೌಸ್ ಅಂತ ಹೇಳಿದ್ರೆ. ಈ ಬ್ಲೌಸ್ ಬಂದ್ಬಿಟ್ಟು ನಾನು ಬಳೆ ಶಾಸ್ತ್ರಕ್ಕೆ ವೇರ್ ಮಾಡಿ ಸ್ಯಾರಿ. ನಾನು ಅವಾಗಲೇ ತೋರಿಸೋದ್ನಲ್ಲ ಗ್ರೀನ್ ಕಲರ್ ಸ್ಯಾರಿ ವಿತ್ ಸಿಲ್ವರ್ ಆ್ಯಂಡ್ ಗೋಲ್ಡ್ ಫಿನಿಶಿಂಗ್ ಪಾಟ್ಸ್, ಆ ಸ್ಯಾರಿ ಬ್ಲೌಸು. ಇದು ಬಂದ್ಬಿಟ್ಟು ನಾನು ಬೇಸಿಕ್ಲಿ ಇದನ್ನ ನಾನು ತುಂಬ ಫೋಟೋಸ್ ಎಲ್ಲನೂ ನೋಡಿದೆ ಈ ವರ್ಕ್ ಡಿಸೈನ್ಸ್ದು. ಬಟ್ ಅದನ್ನ ಯಾವುದು ಮಾಡಿಸ್ತಿಲ್ಲ. ಸ್ವಲ್ಪ ಚೇಂಜಸ್ ಕೂಡ ಮಾಡಿಸಿದ್ದೀನಿ. ಒಂದು ಪರ್ಟಿಕ್ಯುಲರ್ ಫೋಟೋ ಇಟ್ಕೊಂಡು ನಾನು ಈ ವರ್ಕ್ ಮಾಡಿಸಿರೋದು. ನಾನು ಜರ್ದೋಸಿ ಮಾಡ್ಸೋಣ ಅಂತ ಹೋದೆ, ಬಟ್ ನನಗೆ ಈ ವೈಟು ಬೀಡ್ಸ್ ತುಂಬ ಇಷ್ಟ ಆಯಿತು. ಸೊ ಬೀಡ್ಸ್ ವಿತ್ ಜರ್ದೋಸಿ ವರ್ಕ್ ಇದೆ. ಆ್ಯಂಡ್ ನೀವು ನೋಡ್ಬೋದು ಈ ಗೆಜ್ಜೆ ಕೂಡ ಮಾಡಿಸಿದ್ದೀನಿ ಗ್ರೀನ್ ಕಲರ್ ಕಾಂಬಿನೇಷನ್. ಸ್ಯಾರಿ ಗ್ರೀನ್ ವಿತ್ ಪಿಂಕ್ ಇರೋದ್ರಿಂದ ನಾನು ಫುಲ್ ಗ್ರೀನ್ ಹಾಕ್ಸಿದ್ದೀನಿ. ತುಂಬ ಯೂನಿಕಾಗಿ ತುಂಬ ಇಷ್ಟ ಆಗಿದ್ದ ಬ್ಲೌಸಲ್ಲಿ ಇದೊಂದು ಕೂಡ. ಬ್ಯಾಕ್ಸ್ ಡಿಸೈನ್ ಬಂದ್ಬಿಟ್ಟು ನಾನು ರೌಂಡ್ ಇಡ್ಸಿದ್ದೀನಿ. ನೀವು ನೋಡ್ಬೋದು ಇದನ್ನು ಪಾಟ್ ಡಿಸೈನ್ಸ್, ಅದು ಕಾಂಟ್ರಾಸ್ಟ್ ಆಗಿ ಪಾಟ್ ಡಿಸೈನ್ಸ್ ಕೊಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ಲೀವ್ಸ್, 3 ಲೀವ್ಸ್ ಡಿಸೈನ್ ವಿತ್ ಸಿಲ್ವರ್ ವಿತ್ ಗೋಲ್ಡ್ ಕಾಂಬಿನೇಷನಲ್ಲಿದೆ. ಆ್ಯಂಡ್ ಸ್ಲೀವ್ ಬಂದ್ಬಿಟ್ಟು ಇದು ಸ್ವಲ್ಪ ಹೆವಿ ವರ್ಕ್ ಮಾಡಿಸಿದ್ದೀನಿ. ಸ್ಲೀವ್ ಹೆವಿ ವರ್ಕಲ್ಲಿ ಸ್ಲೀವ್ ಬಂದಿದೆ. 2 ಫ್ಲವರ್ಸ್ ಗ್ರೀನ್, ಸಿಲ್ವರ್ ಆ್ಯಂಡ್ ಕಾಪರ್ ಕಲರಲ್ಲಿ ಈ ವರ್ಕ್ ಕಾಂಬಿನೇಷನ್ ಬಂದಿದೆ. ಆ್ಯಂಡ್ ಈ ಗೆಜ್ಜೆನೂ ನೋಡ್ಬೋದು, ನಾನು ಫುಲ್ ಗ್ರೀನ್ ವಿತ್ ಕಟ್ ವರ್ಕಲ್ಲಿ ಬಂದಿದೆ. ತುಂಬ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಫ್ರಂಟು ಅದೇ ನಾನು ಹೇಳಿದಾಗೆ ಇದು ಬಂದುಬಿಟ್ಟು ಒಂದು ಸೆರಗು ಬರುತ್ತೆ.
ಆ್ಯಂಡ್ ಒಂದು ಇದರಲ್ಲಿ ಸೇಮ್ ಏನು ಬ್ಯಾಕ್ ಸೈಡ್ ಇತ್ತು ಅದೇ ರೀತಿ ವರ್ಕ್ ಕೊಡಿಸಿದ್ದೀನಿ. ಆ್ಯಂಡ್ ಇದರಲ್ಲೂ ನಿಮಗೆ ಈ ಟ್ಯಾಂಗಲ್ ಬರುತ್ತೆ. ನಂದು ಧಾರೆ ಬ್ಲೌಸ್ ಆ್ಯಂಡ್ ಗೋಲ್ಡ್ ಫಿನಿಶ್ ಇರೋದ್ರಿಂದ ಕಂಪ್ಲೀಟ್ ಗೋಲ್ಡು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ವರ್ಕ್ ಮಾಡಿದ್ದೀನಿ. ಸ್ವಲ್ಪ 3D ವರ್ಕ್ ಥರನೇ ಇದೆ, ನೀವು ನೋಡ್ಬೋದು. ಗ್ರೀನ್ ಆ್ಯಂಡ್ ರೆಡ್ ಇದು ಬಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ನಾನು ತುಂಬ ಕಡೆ ನೋಡಿದೆ ಫುಲ್ ಗೋಲ್ಡ್ ಕೊಟ್ಟಿದ್ರು, ಇಲ್ಲ ಫುಲ್ ಗ್ರೀನಲ್ಲಿ ಕಾಂಬಿನೇಷನ್ ಕೊಟ್ಟಿದ್ರು. ನಾನು ಸ್ವಲ್ಪ ಯೂನಿಕ್ ಆಗಿರಲಿ ಅಂತ ಹೇಳ್ಬಿಟ್ಟು 3 ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡಿದ್ದೀನಿ. ಗೋಲ್ಡ್, ರೆಡ್ ಆ್ಯಂಡ್ ಗ್ರೀನ್ ಸ್ವಲ್ಪ ಸ್ಟೋನ್ಸ್ ಹಾಕ್ಸಿದ್ದೀನಿ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ವೈಟ್ ಬೀಡ್ಸನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ವೈಟ್ ಬೀಡ್ಸ್ ಏನಕ್ಕಂತ ಹೇಳಿದ್ರೆ ಸ್ವಲ್ಪ ಸಾಫ್ಟ್ ಲುಕ್ ಕೊಡಲಿ ಅಂತ ಹೇಳಿಬಿಟ್ಟು ಈ ಇದಕ್ಕೆಲ್ಲ. ಆ್ಯಂಡ್ ಸ್ಲೀವು ಕೂಡ ಹೆವಿ ವರ್ಕ್ ಮಾಡಿಸಿದ್ದೀನಿ. ಇವಾಗ ಇನ್ ಡೀಟೇಲ್ಸ್ ಆಗಿ ತೋರಿಸ್ತೀನಿ. ಬ್ಯಾಕ್ ಸೈಡಲ್ಲಿ ಬಂದುಬಿಟ್ಟು ನಾನು ಈ ಥರ ಫುಲ್ ವರ್ಕ್ ಮಾಡಿಸಿದ್ದೀನಿ. ಹೆವಿ ವರ್ಕ್ ಬ್ಲೌಸ್ ಇದು. ಆ್ಯಂಡ್ ಇದು ಬಂದು ಸ್ವಲ್ಪ ಟೆಂಪಲ್ ಲುಕ್ ಇರಲಿ, ಲಕ್ಷ್ಮಿ ವಿಗ್ರಹನ ಇಲ್ಲಿ ಅಟ್ಯಾಚ್ ಮಾಡಿಸಿದ್ದೀನಿ, ನೋಡ್ಬೋದು. ಪಿಕಾಕ್ಸ್ 2 ಕಡೆ ಇದೆ ಆ್ಯಂಡ್ ಲಕ್ಷ್ಮಿ ಮಿಡಲಲ್ಲಿ ಇದೆ. ಆ್ಯಂಡ್ ಇದಕ್ಕೂ ಗ್ರೀನ್ ವಿತ್ ರೆಡ್ ಕಾಂಬಿನೇಷನಲ್ಲಿ ಮಾಡಿಸಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ಫುಲ್ ತುಂಬ ಹೆವಿನೂ ಬೇಡ, ಸ್ವಲ್ಪ ಕಾಣದೇ ಇರೋ ರೀತಿನೇ. ಇದಕ್ಕೆಲ್ಲ ಫುಲ್ ಹೈಲೈಟ್ ಮಾಡಿಸಿಲ್ಲ, ಅದಕ್ಕೆ ಸಿಂಪಲ್ ಆಗಿರಲಿ ಅಂತ ಹೇಳಿಬಿಟ್ಟು ಈ ಮದುವೆ ಪಟ್ಟ ಡಿಸೈನ್ಸ್ ನಾನು ಇಲ್ಲಿ ಮಾಡಿಸಿದ್ದೀನಿ. ಇಲ್ಲೂ ಗೆಜ್ಜೆ ಹಾಕ್ಸಿದ್ದೀನಿ. ಈ 3 ಲೇಯರ್ಸ್ ಗೆಜ್ಜೆ ಇಲ್ಲಿ ಬರುತ್ತೆ. ಸ್ಲೀವ್ ಬಂದುಬಿಟ್ಟು ಈ ಥರ ಬರುತ್ತೆ. ಅದೇ ಸೇಮ್ ಗ್ರೀನ್ ರೆಡ್ ಕಾಂಬಿನೇಷನ್ ನೋಡ್ಬೋದು. ಸ್ವಲ್ಪ ಮಿಡಲ್ ಸ್ಟೋನ್ಸ್ ಇದೆ, ಸಿಲ್ವರ್ ಆ್ಯಂಡ್ ವೈಟ್ ಪರ್ಲ್ ಎಲ್ಲ ಒಂದು 3-4 ಕಲರ್ಸಲ್ಲಿ ಇದು ಫುಲ್ ಬ್ಲೌಸ್ ಆಗಿದೆ. ಆ್ಯಂಡ್ ಫ್ರಂಟಲ್ಲಿ ನಾನು ಈ ಥರ ವರ್ಕ್ ಮಾಡಿಸಿದ್ದೀನಿ. ಸೇಮ್ ಸ್ವಲ್ಪ ಇಲ್ಲಿ ಸ್ವಲ್ಪ ಡಿಸೈನಾಗಿ ಕಾಣಲಿ, ಇಲ್ಲಿಂದ ಸ್ಯಾರಿ ಇದೋಗುತ್ತಲ್ಲ, ಅದರಿಂದ ಇಲ್ಲೊಂದು ಸ್ವಲ್ಪ ವರ್ಕ್ ಇರಲಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಮಾಡಿಸಿದ್ದೀನಿ. ಇದನ್ನ ಕಂಪ್ಲೀಟ್ ಸ್ಯಾರಿ ಸೇಮ್ ಡಿಸೈನ್ ಇದೆ, ಓನ್ಲಿ ಬ್ಯಾಕ್ ಸೈಡ್ ಸ್ವಲ್ಪ ಹೆವಿ ವರ್ಕ್ ಕೊಟ್ಟಿದ್ದೀನಿ. ಆ್ಯಂಡ್ ಬೀಡ್ಸ್ ಇಲ್ಲಿ ಲಾಸ್ಟ್ ಬೀಡ್ಸು ಕೂಡ ರೋಸ್ ಗೋಲ್ಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಬಂದಿದೆ, ರೆಡ್ ಆ್ಯಂಡ್ ಗ್ರೀನ್. ಇದು ಲಾಸ್ಟ್ ರಿಸೆಪ್ಷನ್ ಸ್ಯಾರಿ ಬ್ಲೌಸು, ಗ್ರೀನ್ ಬ್ಲೌಸ್ ಬಂದಿದೆ. ಆ್ಯಂಡ್ ಸೆಲ್ಫ್ ಕೊಡೋಣ ಅನ್ಕೊಂಡೆ, ಬಟ್ ಗ್ರೀನು ನನಗೆ ಸ್ವಲ್ಪ ಯೂನಿಕಾಗಿ ಕಾಣಿಸು, ಸೆಲ್ಫ್ ಕೊಡಲಿಲ್ಲ. ನೀವು ನೋಡ್ಬೋದು ಇದನ್ನು ಹೆವಿ ವರ್ಕು ಆ್ಯಂಡ್ ಫ್ಲವರ್ ನನಗೆ ತುಂಬ ಇಷ್ಟ, ಅದರಿಂದ ನೀವು ನೋಡ್ಬೋದು ಎಲ್ಲದರಲ್ಲೂ ಫ್ಲವರ್ ವರ್ಕ್ ಕೊಡಿಸಿದ್ದೀನಿ. ಇದು ಬಂದುಬಿಟ್ಟು ಪರ್ಟಿಕ್ಯುಲರ್ ಆಗಿ ತುಂಬ ಕಡೆ ವೆಬ್ಸೈಟಲ್ಲಿ ನಾನು ಸರ್ಚ್ ಮಾಡಿದೆ, ಆಲ್ಮೋಸ್ಟ್ ಇದೇ ಥರ ಕೊಟ್ಟಿದ್ರು. ಸ್ವಲ್ಪ ಏನೋ 3D ಅಲ್ಲಿತ್ತು, ನನಗೆ ಬರೀ ದಾರೆಗೆ ಮಾತ್ರ 3D ವರ್ಕ್ ಬೇಕಿತ್ತು. ಅದರಿಂದ ಹ್ಯಾಂಡ್ ವರ್ಕಲ್ಲಿ ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ಅಷ್ಟು ಗ್ರ್ಯಾಂಡಾಗಿ ಬ್ಲೌಸ್ಗೆ ನಾನು ವರ್ಕ್ ಮಾಡಿಸಿದ್ದೀನಿ. ಡೀಟೇಲ್ಸ್ ಆಗಿ ನಾನು ತೋರಿಸ್ತಾ ಇದ್ದೀನಿ. ಇನ್ನು ನೋಡ್ಬೋದು ಇದು ಟೆಂಪಲ್ ಡಿಸೈನ್ ಇದೆ, ಟೆಂಪಲ್ ವರ್ಕ್ ಕೊಟ್ಟಿದ್ದೀನಿ. ಈ ಲಾಸ್ಟ್ ಬಾರ್ಡರ್ ಬಂದ್ಬಿಟ್ಟು ಇದು ತುಂಬ ಚೆನ್ನಾಗಿದೆ. ಲೀವ್ಸ್ ಆ್ಯಂಡ್ ಫ್ಲವರ್ ತುಂಬ ಯೂನಿಕ್ಕಾಗಿ ಥ್ರೆಡ್ ಬೀಡ್ಸ್ ಆ್ಯಂಡ್ ಜೆದ್ದೋಸಿ ವರ್ಕ್ ಮಾಡಿದ್ದೀವಿ. ಇದರಲ್ಲಿ ಫುಲ್ ಓವರ್ ಆಲ್ ಬ್ಲೌಸ್ ವರ್ಕ್ ಇದೆ, ಎಲ್ಲೂ ಗ್ಯಾಪ್ ಕೊಟ್ಟಿಲ್ಲ, ಆ ಥರ ವರ್ಕ್ ಮಾಡಿಸಿದ್ದೀನಿ. ಆ್ಯಂಡ್ ಸ್ಲೀವ್ ಬಂದುಬಿಟ್ಟು ಈ ಥರ ಇದೆ, ಫುಲ್ ವರ್ಕ್ ಇದೆ, ಗೋಲ್ಡ್ ಇಲ್ಲಿವರೆಗೂ ಇದೆಯಲ್ಲ, ಅದರಿಂದ ಇದು ಸ್ವಲ್ಪ ಕಾಂಟ್ರಾಸ್ಟ್ ಕಲರ್ ಆಗಿ ಕಾಣ್ತಾ ಇದೆ. ಆ್ಯಂಡ್ ಇದನ್ನು ಗೆಜ್ಜೆ ಹಾಕ್ಸಿದ್ದೀನಿ ಕೆಳಗಡೆ ಟ್ಯಾಂಗಲ್. ಇದು ವೆಡ್ಡಿಂಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು 3-4 ಬ್ಲೌಸ್ಗೂ ನಾನು ಇದೇ ಥರ ಟ್ಯಾಂಗಲ್ ಗೆಜ್ಜೆ ಹಾಕ್ಸಿದ್ದೀನಿ, ನೋಡ್ಬೋದು. ಇದು ಫ್ರಂಟಲ್ಲೂ ನಾನು ಇಲ್ಲಿವರೆಗೂ ವರ್ಕ್ ಕೊಡಿಸಿದ್ದೀನಿ, ಒಂದು ಸ್ವಲ್ಪ ಜಾಸ್ತಿ ವರ್ಕ್ ಇರಲಿ ಅಂತ ಹೇಳಿ. ನಾನು ಪ್ರೈಸಸ್ನ ತಿಳಿಸ್ಕೊಡ್ತೀನಿ. ನನ್ನ ಫಸ್ಟ್ ಸ್ಯಾರಿ ಈ ಲ್ಯಾವೆಂಡರ್ ಆ್ಯಂಡ್ ಆರೆಂಜ್ ಸ್ಯಾರಿ ಪ್ರೈಸ್ ಬಂದುಬಿಟ್ಟು, ಈ ಸ್ಯಾರಿ ಪ್ರೈಸ್ ಬಂದುಬಿಟ್ಟು 7,800. 25% ಡಿಸ್ಕೌಂಟ್ ಸಿಕ್ತು, ಏನಕ್ಕಂದರೆ ನಾನು ಬಲ್ಕಾಗಿ ಪರ್ಚೇಸ್ ಮಾಡಿದ್ರಿಂದ. 5,850 ಆ್ಯಕ್ಚುಲ್ ಕಾಸ್ಟ್ ಈ ಸ್ಯಾರಿಗೆ. ಆ್ಯಂಡ್ ಈ ಬ್ಲೌಸ್ ಬಂದುಬಿಟ್ಟು ಸ್ಟಿಚಿಂಗ್ ಸಪ್ರೇಟು ಆ್ಯಂಡ್ ವರ್ಕ್ ಸಪ್ರೇಟ್ ಮಾಡಿದ್ದು. ಈ ವರ್ಕಿಗೆ ನಾನು ಆಲ್ಮೋಸ್ಟ್ 4,200 ರೂಪಿಯನ್ನು ನಾನು ಕೊಟ್ಟೆ. ಬೇರೆ ಕಡೆ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ನಮ್ಗೆ ಗೊತ್ತಿರೋದ್ರ ಕಡೆಯಿಂದ ನಾನು ಸ್ಟಿಚ್ ಮಾಡಿಸಿರೋದ್ರಿಂದ ಸ್ಟಿಚಿಂಗ್ ಕಾಸ್ಟ್ ಬಂದುಬಿಟ್ಟು 1,150 ಬಿತ್ತು ಪರ್ ಸ್ಟಿಚಿಂಗ್, ಬಿಕಾಸ್ ವರ್ಕ್ ಸಪ್ರೇಟ್ ಆ್ಯಂಡ್ ಸ್ಟಿಚಿಂಗ್ ಸಪ್ರೇಟ್ ಮಾಡಿದ್ದು. ಟೋಟಲ್ ಈ ಸ್ಯಾರಿ ಕಾಸ್ಟ್ ಬಂದುಬಿಟ್ಟು ನಾನು ನಿಮಗೆ ಹೇಳ್ತೀನಿ, ಒಂದು ನಿಮಿಷ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ. ಬ್ಲೌಸ್ ಸ್ಟಿಚಿಂಗ್ ಆ್ಯಂಡ್ ವರ್ಕ್ ವಿತ್ ಸ್ಯಾರಿ ನನಗೆ ಆಲ್ಮೋಸ್ಟ್ 11,750 ಆಯಿತು. ಈ ಸ್ಯಾರಿ ಫುಲ್ ಎಂಟೈರ್ ಕಾಸ್ಟ್. ಇಟ್ ಈಸ್ ರೀಸನಬಲ್ ಪ್ರೈಸ್ ಐ ಫೆಲ್ಟ್. ಸೆಕೆಂಡ್ ಸ್ಯಾರಿ ಬಂದುಬಿಟ್ಟು ಈ ಗ್ರೀನ್ ಸಾಫ್ಟ್ ಸಿಲ್ಕ್ ಸ್ಯಾರಿ, ಲೈಟ್ ವೇಟ್ ಸ್ಯಾರಿ. ಈ ಸ್ಯಾರಿ ಕಾಸ್ಟ್ ಬಂದುಬಿಟ್ಟು ಅರೌಂಡ್ 7,000 or 6,000 ಏನು ಬಿಡು, ನನಗೆ ಎಕ್ಸಾಕ್ಟ್ ಪ್ರೈಸು ಗೊತ್ತಾಗ್ತಾಯಿಲ್ಲ. ಆಲ್ಮೋಸ್ಟ್ 6,500 ಅಂದ್ಕೊಳ್ಳಿ.
ಆ ಪ್ರೈಸಲ್ಲಿ ಈ ಸ್ಯಾರಿ. ಆ್ಯಂಡ್ ಈ ವರ್ಕ್ ಬಂದುಬಿಟ್ಟು ಇದರಲ್ಲಿ ಹೆವಿ ವರ್ಕ್ ಬಂದಿದೆಯಲ್ಲ, ಈ ವರ್ಕ್ ಬಂದುಬಿಟ್ಟು ನನಗೆ ಆಲ್ಮೋಸ್ಟ್ 6,800 ರೂಪಿ ಆಯಿತು ಜಸ್ಟ್ ವರ್ಕ್. ಬ್ಲೌಸ್ ಸ್ಟಿಚಿಂಗ್ಗೆ 1,150 ಬಿಕಾಸ್ ಎಲ್ಲ ವರ್ಕ್ ಬೇರೆ ಕಡೆ ಮಾಡಿಸಿದ್ರಿಂದ ಸೇಮ್ ಬ್ಲೌಸ್ ಸ್ಟಿಚಿಂಗ್ ಬಂದಿದೆ. ಆ್ಯಂಡ್ ಕುಚ್ ನಾನೇ ಹಾಕೋದ್ರಿಂದ ಇದು ಫ್ರೀ ಆಫ್ ಕಾಸ್ಟ್. ನನ್ನ ಎಂಟೈರ್ ಪ್ರೈಸ್ ನಾನು ನಿಮಗೆ ಹೇಳ್ತೀನಿ ಈ ಸ್ಯಾರಿದು. ಸ್ಯಾರಿ ವಿತ್ ಬ್ಲೌಸ್ ಸ್ಟಿಚಿಂಗ್ ಅನ್ನೋ ವರ್ಕ್ ಕಾಸ್ಟ್ ಬಂದ್ಬಿಟ್ಟು ನನಗೆ 14,450. ಈ ದಾರಿ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 48,500 ಇನ್ ಬಿಟ್ವೀನ್ ಇತ್ತು. ಬಿಕಾಸ್ ನಾನು ಬಲ್ಕಾಗಿ ಬಿಲ್ ಮಾಡಿದ್ರಿಂದ ನನಗೂ 20-25% ಡಿಸ್ಕೌಂಟ್ ಬಿಟ್ಟು ಅಪ್ರಾಕ್ಸಿಮೇಟ್ 38,000 ನಾನು ಈ ಸ್ಯಾರಿಗೆ ನಾನು ಪೇ ಮಾಡಿದ್ದೀನಿ. ಆ್ಯಕ್ಚುಲಿ ನನ್ನ ಬಜೆಟ್ ಇದ್ದಿದ್ದು ಆಲ್ಮೋಸ್ಟ್ ಅಷ್ಟೇ 50,000 to 40,000 ಮೇಲೆ ಹೋಗ್ಬಾರ್ದು ಅಂತ ಇತ್ತು. ಅದರಿಂದ ದಾರೆ ಸ್ಯಾರಿಗೆ ನನ್ನ ಬಜೆಟಲ್ಲೇ ಸಿಕ್ತು. ವರ್ಕ್ ಬಂದುಬಿಟ್ಟು ನಾನು ಬುಟೀಕಲ್ಲೆಲ್ಲ ಮಾಡಿಸಿದ್ರೆ ಆಲ್ಮೋಸ್ಟ್ ಇಟ್ಸ್ ಗೋನ ಕಾಸ್ಟ್ ಯು ಅರೌಂಡ್ 25,000. ಬಟ್ ನಾನು ವರ್ಕ್ ನಮ್ಗೆ ಗೊತ್ತಿರೋ ಕಡೆಯಿಂದ ಮಾಡಿಸಿರೋದ್ರಿಂದ ಈ ವರ್ಕ್ ಬಂದುಬಿಟ್ಟು ಆಲ್ಮೋಸ್ಟ್ 16 to 17,000 ಆಯಿತು. ಏನಕ್ಕಂದರೆ ಇದೆಲ್ಲ ನಾನು ಎಕ್ಸ್ಟ್ರಾ ಪೇ ಮಾಡಿದ್ದೀನಿ, ಅದರಿಂದ ಇದು 17,000 ಅಂತ ಇಟ್ಕೊಳ್ಳಿ. ಆ್ಯಂಡ್ ಬ್ಲೌಸ್ ಸ್ಟಿಚಿಂಗ್ ಬಂದುಬಿಟ್ಟು ಇದು 1,250 ಆಯಿತು ಜಸ್ಟ್ ಅ ಬ್ಲೌಸ್ ಸ್ಟಿಚಿಂಗ್. ಟೋಟಲ್ ನಾನು ಈ ಸ್ಯಾರಿ ಆ್ಯಂಡ್ ವರ್ಕ್ ಆ್ಯಂಡ್ ಸ್ಟಿಚಿಂಗ್ ಟೋಟಲ್ ಕಾಸ್ಟ್ ಬಂದುಬಿಟ್ಟು ನನಗೆ 41,800 ಬಿತ್ತು. ಇಟ್ ವಾಸ್ ಇನ್ ಮೈ ಬಜೆಟ್ ಓನ್ಲಿ. ಆ್ಯಂಡ್ ಈ ವರ್ಕ್ ಬಂದುಬಿಟ್ಟು ನನಗೆ 2,200 ರೂಪಿ ಆಯಿತು. ಆ್ಯಡ್ ಆನ್ ಮಾಡಿದ್ರೆ 43,650 ಆಯಿತು ಟೋಟಲ್ ಸ್ಯಾರಿ ಆ್ಯಂಡ್ ಬ್ಲೌಸ್ ಕಾಸ್ಟ್. ರಿಸೆಪ್ಷನ್ ಸ್ಯಾರಿ ಆ್ಯಂಡ್ ಬ್ಲೌಸ್ ಕಾಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಸ್ಯಾರಿ ಬಂದುಬಿಟ್ಟು ನಾನು ಆಲ್ಮೋಸ್ಟ್ 1,20,000 ಪರ್ಚೇಸ್ ಮಾಡೋಣ ಅಂತ ಹೋದೆ. ಸ್ವಲ್ಪ ಬಜೆಟ್ ಜಾಸ್ತಿ ಆಗಿದ್ದರಿಂದ ಕಾರಣ ನಾನು ರಿಸೆಪ್ಷನ್ ಸ್ಯಾರಿ ನಾನು 75,000 ಈ ಸ್ಯಾರಿ ಕಾಸ್ಟ್ ಆಗಿದೆ. ಆ್ಯಂಡ್ ಬ್ಲೌಸ್ ಸ್ಟಿಚಿಂಗ್ ಬಂದುಬಿಟ್ಟು ನಿಮಗೆ 15,200 ಆಯ್ತು ಅಷ್ಟೇ. ಇದು ಬಂದುಬಿಟ್ಟು ನಾನು ಜಾಸ್ತಿ ಮಾಡ್ಸೋಣ ಅಂತ ಇದ್ದೆ, ಬಟ್ ನನಗೆ ವಿತಿನ್ ಅ ಬಜೆಟಲ್ಲೇ ನನಗೆ ಬ್ಲೌಸ್ ಸ್ಟಿಚಿಂಗ್ ಆ್ಯಂಡ್ ವರ್ಕ್ ಸ್ಯಾರಿ ಕಾಸ್ಟು ಆ್ಯಂಡ್ ಬ್ಲೌಸ್ ವರ್ಕ್ ಕಾಸ್ಟ್ ಆ್ಯಂಡ್ ಬ್ಲೌಸ್ ಸ್ಟಿಚಿಂಗ್ ಆ್ಯಂಡ್ ಈವನ್ ಈ ಲಾಸ್ಟ್ ಪಲ್ಲು ಕುಚ್ಚು ವರ್ಕು ಕೂಡ ನಾನು ಆ್ಯಡ್ ಮಾಡಿ ಇವಾಗ ಎಷ್ಟಾಯಿತು ಅಂತ ಹೇಳಿದ್ದೀನಿ. ಇದು ಎಲ್ಲ ಸೇರಿಸಿ ನನಗೆ 88,800 ಆಲ್ಮೋಸ್ಟ್ 90,000 ಹತ್ತಿರ ಈ ಸ್ಯಾರಿ ಕಾಸ್ಟ್ ನನಗೆ ಈ ರಿಸೆಪ್ಷನ್ ಲುಕ್ಕಿಗೆ ಕಾಸ್ಟ್ ಎಷ್ಟಾಯಿತು. ಆ್ಯಂಡ್ ಟೋಟಲ್ ಸ್ಯಾರೀಸ್ ಎಲ್ಲ ಬಂದುಬಿಟ್ಟು ನನಗೆ ಆಲ್ಮೋಸ್ಟ್ 2.5 ಇನ್ ಬಿಟ್ವೀನ್ ನನ್ನ ಮದುವೆ ಸ್ಯಾರಿಗೆ ನಾನು ಸ್ಪೆಂಡ್ ಮಾಡಿದ್ದೀನಿ ಲೆಹೆಂಗಾ ಬಿಟ್ಟು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮಗೆ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಈ ಬ್ಲೌಸಲ್ಲಿ ನಾನು ವರ್ಕ್ ಸ್ಟಿಚ್ ಮಾಡಿಸಿದ್ದು ಆ್ಯಂಡ್ ಸ್ಯಾರಿ ನಾನು ಎಲ್ಲಿ ಶಾಪ್ ಮಾಡಿದ್ದು, ನಿಮಗೆ ಅದ್ರ ಬಗ್ಗೆ ಇನ್ನೂ 3 ಡೀಟೇಲ್ಸ್ ಬೇಕಿದ್ದರೆ ಪ್ಲೀಸ್ ಕಮೆಂಟ್. ನಾನು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.